ಇನ್ನು ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಭಾರೀ ಗಮನವನ್ನು ಸೆಳೆದಿದ್ದು ಚನ್ನಪಟ್ಟಣ ಕಣ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ನಡುವೆ ಭಾರೀ ಪೈಪೋಟಿನೇ ಈ ಸರ್ತಿ ಕಣದಲ್ಲಿ ಏರ್ಪಟ್ಟಿತ್ತು. ಇದೀಗ ಸಿಪಿ ಯೋಗೇಶ್ವರ್ ಅವರು ಫಲಿತಾಂಶಕ್ಕೂ ಮುನ್ನವೇ ಭಾರೀ ಚರ್ಚೆಗೆ ಗ್ರಾಸವಾಗುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಚುನಾವಣಾ ಫಲಿತಾಂಶದ ಬಗ್ಗೆ ಕೆಲವೊಂದಿಷ್ಟು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ನಿನ್ನೆ ಯೋಗೇಶ್ವರ್ ಆಡಿರ್ತಕ್ಕಂಥ ಮಾತುಗಳು ಸರೆಂಡರ್ ಸ್ಪೀಚ್ನಂತೆ ಇತ್ತು. ಸಿಪಿ ಯೋಗೇಶ್ವರ್ ಸೋಲಿನ ಆತಂಕ ಎದುರಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಕಣದಲ್ಲಿ ರಿಸಲ್ಟ್ಗೂ ಮುನ್ನ ಮಹತ್ತರ ತಿರುವು ಸಿಕ್ಕಿದೆ. ನಿನ್ನೆ ಆಡಿದಂತಹ ಅವರ ಮಾತುಗಳನ್ನು ಗಮನಿಸಿದರೆ ಫಲಿತಾಂಶಕ್ಕೂ ಮುನ್ನವೇ ಸಿಪಿ ಯೋಗೇಶ್ವರ್ ಸೋಲಿನ ಸುಳಿವು ಸಿಕ್ಕಂತಾಗಿದೆ. ಚನ್ನಪಟ್ಟಣ ಗೆಲ್ಲುವ ಆತ್ಮವಿಶ್ವಾಸವನ್ನೇ ಕಳ್ಕೊಂಡವರಂತೆ ಮಾತಾಡಿದ್ದಾರೆ. ಮತದಾನಕ್ಕೂ ಮುಂಚೆ ಇದ್ದ ವಿಶ್ವಾಸದ ಗ್ರಾಫು ನಂತರ ಫುಲ್ ಡೌನ್ ಆಗಿದೆ. ಗೆಲುವಿಗಾಗಿ ಏನೇನು ಬೇಕೋ ಅದೆಲ್ಲ ಸ್ಟ್ರಾಟಜಿ ಮಾಡಿದ್ರೂ ಕೂಡ ಸೋಲಿನ ಆತಂಕದ ಮಾತುಗಳನ್ನು ಅವರು ಆಡಿದ್ದಾರೆ. ಫಲಿತಾಂಶಕ್ಕೆ ಇನ್ನೂ 8 ದಿನ ಇರಬೇಕಾದ್ರೆ ಯೋಗೇಶ್ವರ್ ಮಾತಲ್ಲಿ ಸೋಲಿನ ಭೀತಿ ಕಾಣ್ತಾ ಇದೆ. ಹಾಗಾದರೆ ಯೋಗೇಶ್ವರ್ ಮಾತುಗಳ ಹಿಂದಿನ ಅಸಲಿಯತ್ತೇನು? ಅಖಾಡದಲ್ಲಿ ಅಬ್ಬರಿಸಿ ಪ್ರಚಾರ ಶುರು ಮಾಡಿದ್ದ ಯೋಗೇಶ್ವರ್ಗೆ ಪಕ್ಷಾಂತರವೇ ಅಜೀರ್ಣವಾಯ್ತಾ? CPY ಮಾತುಗಳು ಆತ್ಮಾವಲೋಕನನ ಆಟದಲ್ಲಿ ಟ್ವಿಸ್ಟ್ ಇದೆ ಅಂತಕ್ಕಂಥ ಸುಳಿವ ಫೈನಲ್ ಡೋಸ್ ಯಾರು ಕಾದಿದೆ? ಇದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಜಮೀರ್ ಹೇಳಿಕೆಗಳಿಂದಲೇ ಸನ್ನಿವೇಶ ಉಲ್ಟಾಪಲ್ಟಾ ಆಗಿದೆ ಅನ್ನೋ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಜಮೀರ್ ಹೇಳಿಕೆಯ ಪರಿಣಾಮ ಒಕ್ಕಲಿಗ ಸಮುದಾಯದ ಮತಗಳು ಕ್ರೋಢೀಕರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರಿಂದ ಆಂಬ್ಯುಲೆನ್ಸ್ ಪ್ರಚಾರ ಎಂಬ DK ಸುರೇಶ್ ಹೇಳಿಕೆ, ಕಾಲಾ ಕುಮಾರಸ್ವಾಮಿ ಹೇಳಿಕೆಗಳು ಕೂಡ ಪ್ರಭಾವ ಬೀರಿರತಕ್ಕಂಥ ಸಾಧ್ಯತೆ ಇದೆ. ದೇವೇಗೌಡರ ಎಂಟ್ರಿಯಿಂದ ನಿಖಿಲ್ಗೆ ಪೂರಕ ಟ್ರೆಂಡ್ ಸಿಕ್ಕಿರಬಹುದು ಅಂತಕ್ಕಂಥ ಅಂದಾಜಿದ್ದು, JDS BJP ಕಾರ್ಯಕರ್ತರ ಒಗ್ಗಟ್ಟು, ಬದ್ಧತೆ, ದೋಸ್ತಿ ನಾಯಕರ ಸಾಮೂಹಿಕ ಸ್ಟ್ರಾಟಜಿ ಕೂಡ ವರ್ಕೌಟ್ ಆಗಿರೋ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ಯೋಗೇಶ್ವರ್ಗೆ ಸೋಲಿನ ಭೀತಿಯನ್ನು ಹೆಚ್ಚಿಸಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಕೈಪಡೆಯಿಂದ ಯೋಗೇಶ್ವರ್ಗೆ ನಿರೀಕ್ಷಿತ ಸಪೋರ್ಟ್ ಸಿಗದೇ ಇರೋದು, ಕಾಂಗ್ರೆಸ್ ಒಳಗಿನ ವಿರೋಧ ಅಲೆಯಿಂದಲೂ ಕೂಡ CPY ಅವರ ಆತಂಕ ದುಪ್ಪಟ್ಟಾಗಿದೆ. ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಒಂದು ದೈತ್ಯ ಶಕ್ತಿ. ದೇವೇಗೌಡರಿಗೆ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನ ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದಮೇಲೆ ಏನಾಗುತ್ತೆ. BJP ಮತ್ತು JDS ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸಮಬಲದ ಹೋರಾಟ ಇದೆ, ನಿರಾಶಾದಾಯಕವಾದಂಥ ವಿಷಯ ಏನಲ್ಲ. ಒಟ್ಟಾರೆ ಚುನಾವಣೆ ಸಮಬಲ ಇದೆ. ಯಾರಿಗಾದ್ರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಏನು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ.